ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಮಾವಾಸ್ಯೆ ಪೂಜೆನ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಅಮಾವಾಸ್ಯೆ ಬಂದಾಗಲೆಲ್ಲ ನಾನು ಪೂಜೆನ ಮಾಡ್ಕೊಳ್ತಾ ಇರ್ತೀನಿ. ಕೆಟ್ಟ ದೃಷ್ಟಿ ಮತ್ತೆ ಮಾಟ ಮಂತ್ರ ಅಂತ ಹೇಳ್ತಾರಲ್ಲ, ಯಾವುದು ಕೂಡ ನಮ್ಮ ಮನೆಗೆ ಸುಳಿದೇ ಇರುವಂತಹ ಒಂದು ಶಕ್ತಿ ಪೂಜೆ ಅಂತಾನೆ ಹೇಳ್ಬೋದು. ಅಮಾವಾಸ್ಯೆ ದಿನ ಮಾಡಿದ್ರೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳೋದಿಲ್ಲ. ಅದಕ್ಕೋಸ್ಕರ ಅಮಾವಾಸ್ಯೆ ಪೂಜೆನ ಮಾಡ್ತೀವಿ. ಕೆಲವೊಬ್ರು ಮನೆಯಲ್ಲಿ ಪೂಜೆ ಮಾಡ್ದೇನೆ ಅಥವಾ ಮಾಡಿದ್ರುನು ದೇವಸ್ಥಾನದಲ್ಲಿ ಹೋಗಿ ಪೂಜೆನ ಮಾಡಿಸಿ ಬರ್ತಾರೆ. ದೇವಸ್ಥಾನದಲ್ಲಂತೂ ದೊಡ್ಡದಾಗಿ ಪೂಜೆ ಎಲ್ಲ ಇಟ್ಕೊಂಡಿರ್ತಾರೆ. ಮತ್ತೆ ಹೋಮ ಎಲ್ಲ ಮಾಡಿಸೋರು ಅಮಾವಾಸ್ಯೆ ದಿನಾನೇ ಹೋಮ ಮಾಡಿಸ್ತಾರೆ. ಈ ತರದ್ದೆಲ್ಲ ಒಂದು ದೊಡ್ಡ ದೇವಸ್ಥಾನಗಳಲ್ಲಿ ಅಮಾವಾಸ್ಯೆ ಪೂಜೆನ ಏನಕ್ಕೆ ಮಾಡಿಸ್ತಾರೆ ಅಂತಂದ್ರೆ ತುಂಬಾ ಶಕ್ತಿಶಾಲಿಯಾದ ದಿನ ಅದು. ಅದಕ್ಕೋಸ್ಕರ ದೇವಸ್ಥಾನಗಳಲ್ಲಿ ಪೂಜೆನ ಮಾಡಿಸ್ತಾರೆ. ಮೊದಲನೇದಾಗಿ ನಾನಿಲ್ಲಿ ರಂಗೋಲಿನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಹೊಸ್ತಿಲು ಪೂಜೆ ಮಾಡಿ ಬಾಗ್ಲಿಗೆ ದೃಷ್ಟಿ ತೆಗೆದು ನಾವು ನಿಂಬೆ ಹಣ್ಣನ್ನ ಕಟ್ ಮಾಡಿ ಇಡೋದ್ರಿಂದ ಮೊದಲು ರಂಗೋಲಿನ ಬಿಡಿಸಿ ಆ ನಂತರ ನಾನು ಪೂಜೆಗೆ ರೆಡಿ ಮಾಡ್ಕೊಂಡು ಶುರು ಮಾಡ್ತಾ ಇದ್ದೀನಿ. ರಂಗೋಲಿ ಎಲ್ಲ ಬಿಡಿಸಿದ್ಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ನಾನು ಒಂದು ಪ್ಲೇಟಲ್ಲಿ ಅಕ್ಕಿನ ತಗೊಂಡಿದ್ದೀನಿ. ಈ ಅಕ್ಕಿ ಮೇಲೆ ನಾವು ಇವಾಗ ಕಂಚನ್ನ ಇಡಬೇಕಾಗಿರುತ್ತೆ. ಅಕ್ಕಿ ಹಾಕ್ಬಿಟ್ಟು ನಾವು ಕಂಚನ್ನ ಇಡಬೇಕು. ಯಾವುದೇ ಕಾರಣಕ್ಕೂ ಬರೀ ಪ್ಲೇಟಲ್ಲಿ ನಾವು ಕಂಚನ್ನ ಇಡೋಂಗಿಲ್ಲ. ಮತ್ತೆ ಇಲ್ಲಿ ನಾನು ನೀರು ತಗೊಂಡು ತುಂಬಿಸಿ ಇಟ್ಕೊಂಡಿದ್ದೀನಿ. ನೀರು ತುಂಬಿಸಿದ ನಂತರ ನಾವು ಇದಕ್ಕೆ ಒಂದು ಕಾಯಿನ್ ಅನ್ನ ಹಾಕಬೇಕು. ಅದು ₹1 ಆಗಿದ್ರು ಆಗಿರ್ಬೋದು, ಇಲ್ಲಾಂದ್ರೆ 25 ಪೈಸೆ ಬರ್ತಿತ್ತಲ್ಲ ಅವಾಗ ಅದನ್ನು ಕೂಡ ಹಾಕೊಳ್ಬೋದು ನಾವು. ನಾನಿಲ್ಲಿ ₹1 ಕಾಯಿನ್ ತಗೊಂಡು ಅದಕ್ಕೆ ಮೊದಲನೇದಾಗಿ ಅರಿಶಿನ ಮತ್ತೆ ಕುಂಕುಮನ ಕಾಯಿನ್ಗೆ ಹಾಕ್ತಾ ಇದ್ದೀನಿ. ನಾವು ಹಳೆ ಕಾಯಿನ್ನೇ ತಗೋಬೇಕಾಗುತ್ತೆ. ಯಾಕಂದ್ರೆ ಹಳೆ ಕಾಯಿನಲ್ಲಿ ಧಾನ್ಯಗಳೆಲ್ಲ ಇರೋದ್ರಿಂದ ಅದನ್ನ ದೇವ್ರು ಅಂತಾನೆ ಕರೀತಾ ಇದ್ವಿ. ಅದನ್ನ ಲಕ್ಷ್ಮಿ ಅಂತಾನೂ ಕೂಡ ಕರಿತೀವಿ. ಅರಿಶಿನ ಕುಂಕುಮ ಹಚ್ಚಿದ್ಮೇಲೆ ಈ ತರ ಕಾಯಿನ್ನ ಒಳಗಡೆ ಹಾಕ್ಬಿಟ್ಟು ಅದು ಮುಚ್ಚೋ ತರ ಕೈಯನ್ನ ಇಟ್ಬಿಟ್ಟು ನನ್ನ ಪೂಜೆನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿದ್ಮೇಲೆ ನಾನಿಲ್ಲಿ 2 ನಿಂಬೆ ಹಣ್ಣನ್ನ ತೆಗೆದು ಇಟ್ಕೊಂಡಿದ್ದೆ. 2 ನಿಂಬೆ ಹಣ್ಣು ಏನಕ್ಕೆ ಅಂತ ಅಂದ್ರೆ ಒಂದು ದೇವರಿಗೆ ದೃಷ್ಟಿ ತೆಗೆಯೋದಕ್ಕೆ, ಮತ್ತೆ ಇನ್ನೊಂದು ನಮ್ಮ ಮನೆಯ ಬಾಗಿಲಿಗೆ ದೃಷ್ಟಿ ತೆಗೆದು ಅದನ್ನ ಕಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣನ್ನ ತಗೊಂಡು ಇವಾಗ ನಾನು ದೇವರಿಗೆ ದೃಷ್ಟಿನ ತೆಗಿತೀನಿ. ದೇವರಿಗೆ ದೃಷ್ಟಿ ತೆಗೆದ್ಮೇಲೆ ನಾವು ದೇವ್ರ ಮುಂದೆನೆ ಅದನ್ನ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಇಡ್ಬೋದು. ನಾನಿಲ್ಲಿ ದೇವ್ರ ಮುಂದೆ ಇಡೋಕೆ ಜಾಗ ಇರ್ಲಿಲ್ಲ, ದೇವ್ರ ಜಗಲಿ ಇರ್ಲಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕೊಂಡು ಅದರಲ್ಲೇ ಕಟ್ ಮಾಡಿ ಇವಾಗ ಅದಕ್ಕೆ ಅರಿಶಿನ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಹೀಗೆ ಅರಿಶಿನ ಕುಂಕುಮ ಹಚ್ಚಿದ ನಿಂಬೆ ಹಣ್ಣನ್ನ ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ 2 ಕೂಡ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತೀನಿ. ಇವಾಗ ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಆನಂತರ ನಾನು ಹೊಸ್ತಿಲು ಪೂಜೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಪ್ರತಿ ಅಮಾವಾಸ್ಯೆಗೂ ಅಷ್ಟೇನೆ ಮೊದಲು ದೇವರಿಗೆ ಪೂಜೆ ಮಾಡ್ಬಿಟ್ಟು ಆನಂತರ ನಾವು ಹೊಸ್ತಿಲಿಗೆ ಪೂಜೆ ಮಾಡಬೇಕು. ನಾವು ನಮ್ಮ ಮನೆಗೆ ದೃಷ್ಟಿ ತೆಗಿಬೇಕು ಅಂತ ಅಂದ್ರೆ ಹೊಸ್ತಿಲಿಗೆ ಪೂಜೆ ಮಾಡಿ ಆನಂತರ ನಾವು ನಿಂಬೆ ಹಣ್ಣಲ್ಲಿ ದೃಷ್ಟಿನ ತೆಗಿಬೇಕಾಗುತ್ತೆ. ನಾನಿವಾಗ ಒಂದು ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ನಿಂಬೆ ಹಣ್ಣನ್ನ ಎಡಗೈಯಲ್ಲಿ ಇಟ್ಕೊಂಡು ಬಲಗಡೆಯಿಂದ 3 ಸುತ್ತು, ಎಡಗಡೆಯಿಂದ 3 ಸುತ್ತು ಈ ತರ ನಾವು ದೃಷ್ಟಿನ ತೆಗಿಬೇಕಾಗುತ್ತೆ.
ದೃಷ್ಟಿ ತೆಗೆದ್ಮೇಲೆ ನಾವು ಹೊಸ್ತಿಲಿನಲ್ಲಿ ಒಂದು ಮಧ್ಯದಲ್ಲಿ ಒಂದು ಕಾಯಿನ್ ಅನ್ನ ಹಾಕಿರ್ತಾರೆ. ಅದ್ರ ಮಧ್ಯದಲ್ಲೇ ನಾವು ಇಟ್ಕೊಳ್ಬೇಕು. ದೃಷ್ಟಿ ತೆಗೆದ್ಮೇಲೆ ಆಚೆ ಈಚೆ ಎಲ್ಲೂ ಇಟ್ಕೋಬಾರ್ದು. ಮಧ್ಯದಲ್ಲೇ ಇಟ್ಟು ನಾವು ಅದನ್ನ ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡಿದ್ಮೇಲೆನೂ ಅಷ್ಟೇ ಅದನ್ನ ಹೊಸ್ತಿಲ್ ಮಧ್ಯದಲ್ಲೇ ಇಟ್ಕೊಂಡು ಅದಕ್ಕೆ ಅರಿಶಿನ ಮತ್ತೆ ಕುಂಕುಮನ ಹಚ್ಚಬೇಕು. ಒಂದಕ್ಕೆ ಅರಿಶಿನ ಹಚ್ಚಿದ್ರೆ ಇನ್ನೊಂದಕ್ಕೆ ಕುಂಕುಮ ಹಚ್ಚಬೇಕು. ಈ ರೀತಿ ನಾವು ಅರಿಶಿನ ಮತ್ತೆ ಕುಂಕುಮನ ಎರಡಕ್ಕೂ ಒಂದೊಂದು ಹಚ್ಚಿದ್ದಾಯ್ತು. ಇದನ್ನ ಎರಡು ಕೈಯಲ್ಲಿ ಹೀಗೆ ಇಟ್ಕೊಂಡಿದೀವಿ. ಅದನ್ನ ಸ್ಟ್ರೈಟ್ ಆಗಿ ಹಾಗೇನೆ ಇಡಬಾರ್ದು. ಬಲಗೈಯಲ್ಲಿರೋದನ್ನ ಎಡಗಡೆ ಇಡಬೇಕು, ಎಡಗೈಯಲ್ಲಿರೋದನ್ನ ಬಲಗಡೆ ಇಡಬೇಕು. ಪ್ರತಿ ಅಮಾವಾಸ್ಯೆ ಈ ವಿಧಾನವನ್ನ ಪಾಲಿಸ್ಕೊಂಡು ಪೂಜೆನ ಮಾಡಿದ್ರೆ ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ತುಂಬಿಕೊಳ್ಳುತ್ತೆ. ಮತ್ತೆ ನಾವಿಲ್ಲಿ ಅರಿಶಿನ ಮತ್ತೆ ಕುಂಕುಮ ಎರಡು ಸಪರೇಟ್ ಆಗಿ ಹಚ್ಚಿಟ್ಟಿದ್ವಲ್ಲ, ಅದಕ್ಕೆ ನಾವಿವಾಗ ಅರಿಶಿನ ಹಚ್ಚಿರೋದಕ್ಕೆ ಕುಂಕುಮ ಹಾಕ್ತಾ ಇದ್ದೀನಿ, ಮತ್ತೆ ಕುಂಕುಮ ಹಚ್ಚಿರೋದಕ್ಕೆ ಅರಿಶಿನ ಮೇಲೆ ಹಾಕ್ತಾ ಇದ್ದೀನಿ. ಈ ತರ ನಾನು ಅಮಾವಾಸ್ಯೆ ಪೂಜೆ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ನಿಂಬೆ ಹಣ್ಣನ್ನ ಕಟ್ ಮಾಡಿ ಈ ತರ ಇಟ್ಟಿದ್ಮೇಲೆ ನಾವು ಅದಕ್ಕೆ ಪೂಜೆ ಮಾಡ್ಬೇಕಾಗುತ್ತೆ. ಅದು ಕರ್ಪೂರದಿಂದ ಹಚ್ಕೊಂಡು ದೇವರಿಗೆ ಮೊದಲು ಪೂಜೆನ ಮಾಡ್ಬಿಟ್ಟು ಆ ನಂತರ ಹೊಸ್ತಿಲ್ಗೆ ಮತ್ತೆ ನಿಂಬೆ ಹಣ್ಣಿಗೆ ಪೂಜೆನ ಮಾಡ್ಬೇಕಾಗುತ್ತೆ. ಕರ್ಪೂರ ಹಚ್ಚಿ ಹೊಸ್ತಿಲು ಮತ್ತೆ ನಿಂಬೆ ಹಣ್ಣಿಗೆ ಈ ತರ ಪೂಜೆನ ಮಾಡಿ ಹೊಸ್ತಿಲ ಮಧ್ಯದಲ್ಲಿ ನಾವು ಇಡಬೇಕಾಗುತ್ತೆ. ಇವತ್ತಿನ ಅಮಾವಾಸ್ಯೆ ಪೂಜೆನ ಮುಗಿಸಿದ್ದಾಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.